ಹಾಯ್ ಅಂಡ್ ಹಲೋ ಕ್ರಿಯೇಟರ್ಸ್, ವೆಲ್ಕಮ್ ಬ್ಯಾಕ್ ಟು ಯೂನಿಟೆಕ್ ಕನ್ನಡ. ಇವತ್ತು ನಾವು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿಸ್ತೀನಿ. ಫಸ್ಟ್ ನೀವು ಯೂಟ್ಯೂಬ್ ಆದ್ರೆ ಓಪನ್ ಮಾಡಿಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ನಂತರ ಕಾರ್ನರ್ ನಲ್ಲಿ ನಿಮ್ಮ ಐಕಾನ್ ಇರುತ್ತೆ, ಕ್ಲಿಕ್ ಆದ್ರೆ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕ್ರಿಯೇಟ್ ಎ ಚಾನಲ್ ಇರುತ್ತೆ, ನೆಕ್ಸ್ಟ್ ಯೂಟ್ಯೂಬ್ ಸ್ಟುಡಿಯೋ ಆಪ್ಷನ್ ಇರುತ್ತೆ, ಸ್ವಿಚ್ ಅಕೌಂಟ್ ಆಪ್ಷನ್ ಇರುತ್ತೆ. ಈಗ ನೀವು ಸ್ವಿಚ್ ಅಕೌಂಟ್ ಆಪ್ಷನ್ ಆದ್ರೆ ಕ್ಲಿಕ್ ಮಾಡಿ. ಸ್ವಿಚ್ ಅಕೌಂಟ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ವ್ಯೂ ಆಲ್ ಚಾನಲ್ಸ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ. ಸೊ ಇವಾಗ ನಾವು ವ್ಯೂ ಆಲ್ ಚಾನಲ್ಸ್ ಕ್ಲಿಕ್ ಆದ್ರೆ ಮಾಡಿದ ನಂತರ ನಮಗೆ ಅಕೌಂಟ್ ಆದ್ರೆ ಓಪನ್ ಆಗುತ್ತೆ. ಓಪನ್ ಮಾಡಿದ ನಂತರ ನಮಗೆ ಯುವರ್ ಚಾನಲ್ ಶೋ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದು ಇವಾಗ ನಿಮಗೆ ನಿಮ್ಮ ಹೆಸರು ಇರುತ್ತೆ ಅಲ್ವಾ, ಅದು ಬಂದು ಗೂಗಲ್ ಅಕೌಂಟ್, ಅದರಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ್ರೆ ಮಾಡ್ಕೋಬೇಡಿ. ನೆಕ್ಸ್ಟ್ ಬಂದು ಕ್ರಿಯೇಟ್ ಎ ಚಾನಲ್ ಆಪ್ಷನ್ ಇರುತ್ತೆ, ಕ್ರಿಯೇಟ್ ಎ ಚಾನಲ್ ಆಪ್ಷನ್ ಅನ್ನು ಕ್ಲಿಕ್ ಆದ್ರೆ ಮಾಡಿಕೊಳ್ಳಿ. ಈಗ ನಾವು ಕ್ರಿಯೇಟ್ ಎ ಚಾನಲ್ ಆಪ್ಷನ್ ಆದ್ರೆ ಕ್ಲಿಕ್ ಆದ್ರೆ ಮಾಡ್ಕೊಳ್ಳೋಣ. ಮಾಡ್ಕೊಂಡ ನಂತರ ಕ್ರಿಯೇಟ್ ಯುವರ್ ಚಾನಲ್ ನೇಮ್ ಅನಿರುತ್ತೆ, ಇದರಲ್ಲಿ ಬಂದು ನಿಮ್ ಚಾನಲ್ ಹೆಸರಾದ್ರೆ ನೀವು ಟೈಪ್ ಮಾಡಿ. ಸೊ ಆಲ್ರೆಡಿ ನಾನು ಟೈಪ್ ಆದ್ರೆ ಮಾಡಿದೆ, ಟಿಕ್ ಮಾಡ್ಕೊಳ್ಳಿ. ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಕ್ರಿಯೇಟಿಂಗ್ ಎ ಚಾನಲ್. ಅಂಡರ್ಸ್ಟ್ಯಾಂಡ್ ಟಿಕ್ ಮಾಡಿದ ನಂತರ ಅಗ್ರಿಮೆಂಟ್ ಪ್ರಿವೈಸಿ ಅಂಡ್ ಪಾಲಿಸಿ ಬಂದು ಟಿಕ್ ಮಾಡಿದ ನಂತರ ಕ್ರಿಯೇಟ್ ಆಪ್ಷನ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನಮಗೆ ಕ್ರಿಯೇಟ್ ಆಗುತ್ತೆ ಯೂಟ್ಯೂಬ್ ಚಾನಲ್. ಈಗ ನೀವು ವೈಟ್ ಆದ್ರೆ ಮಾಡಬೇಕು, ಆಟೋಮೆಟಿಕ್ ಆಗಿ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ನಿಮ್ ಯೂಟ್ಯೂಬ್ ಚಾನಲ್ ಬಂದು ಕ್ರಿಯೇಟ್ ಆದ್ರೆ ಆಗುತ್ತೆ. ಓಕೆನಾ. ಸೊ ಇವಾಗ ನಾವು ಯೂಟ್ಯೂಬ್ ಚಾನಲ್ ಬಂದು ಕ್ರಿಯೇಟ್ ಆದ್ರೆ ಆಯ್ತು. ಯೂನಿಟೆಕ್ ಕನ್ನಡ ಅಂದ್ರೆ ಕ್ರಿಯೇಟ್ ಆದ್ರೆ ಮಾಡಿದ್ರಿ. ಇವಾಗ ನಾವು ಹೋಮ್, ವಿಡಿಯೋ, ಪ್ಲೇ ಲಿಸ್ಟ್, ಚಾನಲ್, ಡಿಸ್ಕಷನ್, ಅಬೌಟ್ ಎಲ್ಲ ಬಂದು ಎನ್ನಬಲ್ ಒಂದು ಆಗಿದೆ. ಇವಾಗ ನಾವು ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ನಿಮ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ ಐಕಾನ್ ಕ್ಲಿಕ್ ಮಾಡಿದ ನಂತರ ಯೂಟ್ಯೂಬ್ ಸ್ಟುಡಿಯೋ ಆಪ್ಷನ್ ಇರುತ್ತೆ, ಕ್ಲಿಕ್ ಆದ್ರೆ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಮಗೆ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಆಪ್ಷನ್ ಇರುತ್ತೆ, ಇದರಲ್ಲಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ಕೋಬೇಕು, ಎಲ್ಲ ಬಂದು ಕಸ್ಟಮೈಸೇಷನ್ ಆದ್ರೆ ಮಾಡ್ಕೋಬೇಕು. ಇದರಲ್ಲಿ ಬಂದು ನಿಮ್ಮ ಅನಾಲಿಟಿಕ್ಸ್, ಸಬ್ಸ್ಕ್ರೈಬರ್, ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ವ್ಯೂಸ್ ಎಲ್ಲ ನಿಮ್ಮ ವಾಚ್ ಅವರ್ಸ್ ಎಲ್ಲ ಆದ್ರೆ ನಿಮ್ಗೆ ಐತೆ ಶೋ ಆಗುತ್ತೆ. ಅಪ್ಲೋಡ್ ವಿಡಿಯೋ ಇರುತ್ತೆ, ಅಪ್ಲೋಡ್ ಮಾಡ್ಕೋಬಹುದು. ಕ್ರಿಯೇಟ್ ಆಪ್ಷನ್ ಇರುತ್ತೆ, ಇದರಲ್ಲಿ ಬಂದು ನೀವು ಅಪ್ಲೋಡ್ ವಿಡಿಯೋ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಬಂದು ಆಪ್ಷನ್ಸ್ ಇರುತ್ತೆ, ಇದರಲ್ಲಿ ಬಂದು ಕಂಟೆಂಟ್ ಇರುತ್ತೆ, ಅನಾಲಿಟಿಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಈ ಅನಾಲಿಟಿಕ್ಸ್ ಅಲ್ಲಿ ನಿಮಗೆ ಎಷ್ಟು ವ್ಯೂಸ್ ಬಂದ್ರೆ ಅಷ್ಟು ವ್ಯೂಸ್ ಇರುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟು ಕೌಂಟ್ ಶೋ ಆಗುತ್ತೆ. ನೆಕ್ಸ್ಟ್ ಬಂದು ಮಾನಿಟೈಸೇಷನ್ ಪೇಜ್ ಅಲ್ಲಿ ಎನ್ನಬಲ್ ಆದ್ರೆ ಮಾಡ್ಕೋಬೇಕು. ಹೇಗೆ ಎನ್ನಬಲ್ ಮಾಡ್ಕೋಬೇಕಂದ್ರೆ ಮಾನಿಟೈಸೇಷನ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಮಾನಿಟೈಸೇಷನ್ ನಾಟ್ ಅವೈಲಬಲ್ ಯುವರ್ ಲೊಕೇಶನ್ ಇರುತ್ತೆ, ಇದು ನಾವು ಎನ್ನಬಲ್ ಆದ್ರೆ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಿಮಗೆ ಕಸ್ಟಮೈಸೇಷನ್ ಆಪ್ಷನ್ ಇರುತ್ತೆ, ಕಸ್ಟಮೈಸೇಷನ್ ಆಪ್ಷನ್ ಅಂದ್ರೆ ಕ್ಲಿಕ್ ಆದ್ರೆ ಮಾಡಿಕೊಳ್ಳಿ. ಕಸ್ಟಮೈಸೇಷನ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಮಗೆ ಲೇಔಟ್ ಇರುತ್ತೆ, ಬ್ರ್ಯಾಂಡಿಂಗ್ ಇರುತ್ತೆ, ಬೇಸಿಕ್ ಇನ್ಫೋ ಇರುತ್ತೆ. ಇದರಲ್ಲಿ ನಿಮ್ಮ ಪಿಕ್ಚರ್ಸ್ ಆಡ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾನರ್, ವಾಟರ್ ಮಾರ್ಕ್ ಎಲ್ಲ ಆಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಎಲ್ಲ ಬಂದು ನೋಡ್ಕೊಳ್ಳಿ, ಎಲ್ಲ ಬಂದು ಟೈಪ್ ಮಾಡ್ಕೊಳ್ಳಿ, ನಿಮ್ಮ ಚಾನಲ್ ಕ್ಯಾಟಗರಿ, ನೆಕ್ಸ್ಟ್ ನಿಮ್ಮ ಲಿಂಕ್ ಇದ್ರೆ ಸೋಷಿಯಲ್ ಮೀಡಿಯಾ ಲಿಂಕ್ ಇದ್ರೆ ಸೋಷಿಯಲ್ ಮೀಡಿಯಾ ಲಿಂಕ್ ನೀವು ಆಡ್ ಆದ್ರೆ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಬಂದು ಸೆಟ್ಟಿಂಗ್ ಆಪ್ಷನ್ ಆದ್ರೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಆದ್ರೆ ಕ್ಲಿಕ್ ಮಾಡಿದ ನಂತರ ನಮಗೆ ಜನರಲ್ ಇರುತ್ತೆ, ಚಾನಲ್ ಇರುತ್ತೆ. ಸೊ ಇದರಲ್ಲಿ ಬಂದು ಬೇಸಿಕ್ ಇನ್ಫೋನಲ್ಲಿ ನಿಮ್ ಕಂಟ್ರಿ ಆದ್ರೆ ಚೂಸ್ ಆದ್ರೆ ಮಾಡ್ಕೋಬೇಕು. ಸೆಲೆಕ್ಟ್ ಕಂಟ್ರಿ ಆಪ್ಷನ್ ಇರುತ್ತೆ, ಸೆಲೆಕ್ಟ್ ಆದ್ರೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂದ್ರೆ ಇಂಡಿಯಾ, ಅದರ್ ಕಂಟ್ರಿ ಅಂದ್ರೆ ಅದರ್ ಕಂಟ್ರಿ ಆದ್ರೆ ನೀವು ಸೆಲೆಕ್ಟ್ ಆದ್ರೆ ಮಾಡ್ಕೋಬೇಕು. ಇವಾಗ ನಾವು ಇಂಡಿಯಾ ಆಪ್ಷನ್ ಆದ್ರೆ ಸೆಲೆಕ್ಟ್ ಆದ್ರೆ ಮಾಡ್ಕೊಂಡ್ರಿ. ಓಕೆನಾ. ನೆಕ್ಸ್ಟ್ ಬಂದು ಕೀವರ್ಡ್ಸ್, ಡಿಫಾಲ್ಟ್ ಕೀವರ್ಡ್ ಇದ್ದಂಗೆ ನೀವು ಡಿಫಾಲ್ಟ್ ಕೀವರ್ಡ್ ಬಂದು ಎಂಟರ್ ಆದ್ರೆ ಮಾಡ್ಕೋಬಹುದು. ಆಕ್ಚುಲ್ ಬೇಸಿಕ್ ಇನ್ಫೋನಲ್ಲಿ ನಿಮ್ ಚಾನಲ್ ಏ ಕ್ಯಾಟಗಿರಿ ಇದೆಯೋ ಆ ಚಾನಲ್ ಕ್ಯಾಟಗಿರಿ, ನಿಮ್ ಕುಕಿಂಗ್ ಇದೆ ಅನ್ನೋ ಕುಕಿಂಗ್ ರಿಲೇಟೆಡ್ ಕೀವರ್ಡ್ಸ್ ಎಲ್ಲ ಯೂಸ್ ಆದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇಟ್ ಮೇಡ್ ಫಾರ್ ಕಿಡ್ಸ್, ಈ ಪ್ರಿವಸಿ ಸೆಟ್ಟಿಂಗ್ ಎಲ್ಲ ನೆಕ್ಸ್ಟ್ ವಿಡಿಯೋ ಎಲ್ಲ ನಾನು ನೋಡ್ತೀನಿ. ಇವಾಗ ಬಂದು ನೀವು ನೋ ಯೂಸರ್ ಸೆಕೆಂಡ್ ಆಪ್ಷನ್ ಆದ್ರೆ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸಬ್ಸ್ಕ್ರೈಬರ್ ಕೌಂಟ್ ಶೋ ಆಗುತ್ತೆ. ನೆಕ್ಸ್ಟ್ ಬಂದು ಫೀಚರ್ ಅಂಡ್ ಎಲಿಜಿಬಿಲಿಟಿ ನಲ್ಲಿ ಡಿಫಾಲ್ಟ್ ಫೀಚರ್ ಎನ್ನಬಲ್ ಆಗಿರುತ್ತೆ, ನಮ್ಗೆ ಅದೇ ಫೋನ್ ವೆರಿಫಿಕೇಶನ್ ಆದ್ರೆ ಮಾಡ್ಕೋಬೇಕು. ಇವಾಗ ವೆರಿಫೈ ಫೋನ್ ಇರುತ್ತೆ, ವೆರಿಫೈ ಫೋನ್ ನಂಬರ್ ಆಪ್ಷನ್ ನೀವು ಕ್ಲಿಕ್ ಆದ್ರೆ ಮಾಡಿ. ವೆರಿಫೈ ಫೋನ್ ನಂಬರ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಲೋಡ್ ಆಗುತ್ತೆ, ವೈಟ್ ಮಾಡಿ. ನೆಕ್ಸ್ಟ್ ಬಂದು ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ. ಟೆಸ್ಟ್ ಮೀ ದಿ ಮೆಸೇಜ್ ಕೋಡ್ ಅನಿರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಗೆಟ್ ಕೋಡ್ ಇರುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಗೆಟ್ ಕೋಡ್ ಆಪ್ಷನ್ ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಬಂದು OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಎನೇಬಲ್ ಆಗುತ್ತೆ, ಸಬ್ಮಿಟ್ ಕೊಡಿ, ನಿಮಗೆ ಲೋಡ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ನಿಮ್ ಫೋನ್ ವೆರಿಫಿಕೇಶನ್ ಬಂದು ಸಕ್ಸಸ್ಫುಲ್ ಆಗಿ ವೆರಿಫೈ ಆಗುತ್ತೆ. ಕಂಗ್ರಾಚುಲೇಷನ್, ಯುವರ್ ಫೋನ್ ನಂಬರ್ ಇಸ್ ನೌ ವೆರಿಫೈಡ್ ಬರುತ್ತೆ. ಈಗ ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ನಂತರ ಸೇವ್ ಕೊಡಿ. ಸೊ ಸೇವ್ ಕೊಟ್ಟಿದ ನಂತರ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ಸೆಟ್ಟಿಂಗ್ ಆಪ್ಷನ್ ಅನ್ನು ತಿರುಗಿ ಆದ್ರೆ ಕ್ಲಿಕ್ ಆದ್ರೆ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಚಾನಲ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎಲಿಜಿಬಿಲಿಟಿ, ಫೀಚರ್ ಅಂಡ್ ಎಲಿಜಿಬಿಲಿಟಿ ಆಪ್ಷನ್ ಕ್ಲಿಕ್ ಮಾಡಿ, ಎನ್ನಬಲ್ ಆಗುತ್ತೆ. ಓಕೆನಾ. ಸೊ ಇವಾಗ ನೀವು ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಆದ್ರೆ ಮಾಡ್ಕೋಬಹುದು, ಎಲ್ಲ ಬ್ಯಾನರ್ ನಿಂದ ಎಲ್ಲ ಆದ್ರೆ ಅಪ್ಲೋಡ್ ಆದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಗೆ ಆಡ್ಸ್ ಬರಬೇಕಂದ್ರೆ ನಿಮ್ ಚಾನಲ್ ನಲ್ಲಿ 1000 ಸಬ್ಸ್ಕ್ರೈಬರ್, 4000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಮಾಡಿರಬೇಕು. ಕಮ್ಯುನಿಟಿ ಗೈಡ್ಲೈನ್ಸ್ ಆದ್ರೆ 0 ಇರಬೇಕು. ಈ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಬಂದು ನೋಟಿಫೈ ಮೀ ಐ ಆಮ್ ಎಲಿಜಿಬಲ್ ಏನಿದೆ ಟಿಕ್ ಮಾಡಿ.
ಸೊ ನಿಮ್ಮ ಚಾನಲ್ನಲ್ಲಿ 1000 ಸಬ್ಸ್ಕ್ರೈಬರ್ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿದ ನಂತರ ನಿಮಗೆ ಆಟೋಮೆಟಿಕ್ ಆಗಿ ಮೇಲ್ ಬರುತ್ತೆ. ನೀವು ಮಾನಿಟೈಸೇಷನ್ ಆದ್ರೆ ಅಪ್ಲೈ ಆದ್ರೆ ಮಾಡ್ಕೋಬೇಕು, ಆಡ್ಸ್ ಆದ್ರೆ ಬರುತ್ತೆ ನಿಮಗೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಆದ್ರೆ ಮಾಡಿ. ಸೊ ಚಾನಲ್ ಬಂದು ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಳ್ಳಿ. ಪಕ್ಕದಾಗಿರೋ ಬೆಲ್ ಐಕಾನ್ ಆದ್ರೆ ಆಕ್ಟಿವೇಟ್ ಆದ್ರೆ ಮಾಡ್ಕೊಂಡು ಎಲ್ಲರಿಗಾದ್ರೆ ಶೇರ್ ಆದ್ರೆ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಗೈಸ್.